ಮಕ್ಕಳೇ, ಹೇಗಿದ್ದೀರಾ? ನಿಮಗೆಲ್ಲ ನಮ್ಮ ಚಾನಲ್ ಜೆಎಸ್ ಹಬ್ಗೆ ಸ್ವಾಗತ. ನಾವು ಇವತ್ತು ಛಂದಸ್ಸಿನ ಬಗ್ಗೆ ತಿಳ್ಕೊಳ್ಳೋಣ. ಕನ್ನಡ ಗ್ರಾಮರಲ್ಲಿ ಛಂದಸ್ಸಿಗೆ ತನ್ನದೇ ಆದ ಮಹತ್ವ ಇದೆ. ಸೊ ಇದ್ರ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚೆ ಮಕ್ಕಳೇ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಬನ್ನಿ ಶುರು ಮಾಡೋಣ. ಛಂದಸ್ಸು ವ್ಯಾಕರಣವು ಗದ್ಯ ಪದ್ಯಗಳೆರಡಕ್ಕೂ ಅನ್ವಯವಾದರೆ, ಛಂದಸ್ಸು ಕೇವಲ ಪದ್ಯಗಳಿಗೆ ಮಾತ್ರ ಅನ್ವಯವಾಗುವಂತಹದ್ದು. ವ್ಯಾಕರಣ ಅನ್ನೋದು, ಗ್ರಾಮರ್ ಅನ್ನೋದು ಪೊಯಮು ಮತ್ತು ಪ್ರೋಸ್, ಪದ್ಯ ಮತ್ತು ಗದ್ಯ ಎರಡಕ್ಕೂ ಅನ್ವಯ ಆಗುತ್ತೆ. ಆದರೆ ಈ ಛಂದಸ್ಸು ಅನ್ನೋದು ಬರೀ ಪದ್ಯಕ್ಕೆ ಮಾತ್ರ ಅನ್ವಯವಾಗುತ್ತೆ. ಛಂದಸ್ಸು ಪದ್ಯಗಳಿಗೆ ಸಂಬಂಧಿಸಿದ ಶಾಸ್ತ್ರವಾಗಿದೆ. ಛಂದಸ್ಸು ಪದ್ಯಗಳಿಗೆ ಸಂಬಂಧಪಟ್ಟಿದೆ. ನಾವು ಓದುವ ಪದ್ಯಗಳು ನಾನಾ ತೆರನಾಗಿವೆ. ನಾವು ಓದುವ ಪದ್ಯಗಳು ಬೇರೆ ಬೇರೆ ಥರ ಇರುತ್ತೆ. ಕೆಲವು 4 ಸಾಲು, ಕೆಲವು 4 ಸಾಲು ಇರುತ್ತೆ, ಮತ್ತು ಕೆಲವು 6 ಸಾಲು, ಮತ್ತು 3 ಸಾಲು, ಈ ಥರ ತ್ರಿಪದಿ, ಈ ಥರ 6 ಸಾಲು, ಷಟ್ಪದಿ, ಇವು 4 ಸಾಲು, ಈ ಥರ ಇರುತ್ತೆ. ಕೆಲವು ಉದ್ದ, ಚಿಕ್ಕ, ಹೀಗೆ ನಾನಾ ರೀತಿಯ ಪದ್ಯಗಳನ್ನು ಕಾಣಬಹುದು. ಕೆಲವು ದೊಡ್ಡ ಪದ್ಯ ಇರುತ್ತೆ, ಮತ್ತು ಕೆಲವು ಚಿಕ್ಕ ಪದ್ಯ ಇರುತ್ತೆ. ಈ ಥರ ಬೇರೆ ಬೇರೆ ಪದ್ಯಗಳು ಇರುತ್ತೆ. ಛಂದಸ್ಸು ಅಂದರೆ ಏನು? ಒಂದೇ ವಾಕ್ಯದಲ್ಲಿ ಹೇಳಬೇಕಂದ್ರೆ, ಪದ್ಯ ರಚನಾ ಕ್ರಮಗಳನ್ನು ತಿಳಿಸುವ ಶಾಸ್ತ್ರವೇ ಛಂದಸ್ಶಾಸ್ತ್ರ. ಪದ್ಯವನ್ನು ರಚನೆ ಮಾಡುವಂತಹ ಕ್ರಮವನ್ನು ತಿಳಿಸುವಂತಹ ಶಾಸ್ತ್ರಕ್ಕೆ ಛಂದಸ್ಶಾಸ್ತ್ರ ಅಂತ ಹೇಳ್ತಾರೆ. ಓಕೆ. ಪದ್ಯವು ಪಾದಗಳು ಯತಿ ಪ್ರಾಸಗಳಿಂದ ಕೂಡಿರುತ್ತದೆ. ಪದ್ಯ ಪಾದಗಳು ಅಂದರೆ ಲೈನ್ ಬೈ ಲೈನ್, ಮತ್ತು ಪಾದಗಳು ಯತಿ ಪ್ರಾಸಗಳಿಂದ ಕೂಡಿರುತ್ತವೆ. ನಿರ್ದಿಷ್ಟಪಡಿಸಿದ ಸಾಲುಗಳ ನಿಯಮದಿಂದ ಬರೆದ ಸಾಹಿತ್ಯ ಕೃತಿಗಳು ಪದ್ಯ ಅಥವಾ ಕಾವ್ಯ ಎನಿಸುತ್ತವೆ. ಕರೆಕ್ಟಾಗಿ ಲೈನ್ ಬೈ ಲೈನು ಮತ್ತು ನಿಯಮಗಳನ್ನು ಪಾಲಿಸಿಬಿಟ್ಟು ಬರೆದಿರುವಂತಹ ಸಾಹಿತ್ಯ ಕೃತಿಗಳಿಗೆ ಪದ್ಯ ಅಂತ ಅಥವಾ ಕಾವ್ಯ ಅಂತ ಕರೀತಾರೆ. ಪದ್ಯಗಳು ಸೌಂದರ್ಯಯುಕ್ತವಾಗಿರಬೇಕಾದರೆ, ಪೊಯಮ್ಸು ಅಥವಾ ಪದ್ಯ ಬ್ಯೂಟಿಫುಲ್ ಆಗಿರಬೇಕು ಅಂದರೆ ಪ್ರಾಸ, ಯತಿ, ಗಣ ನಿಯಮಗಳಿಂದ ಕೂಡಿರಬೇಕಾಗುತ್ತದೆ. ಈ ಥರ ಪ್ರಾಸ, ಯತಿ, ಗಣ ಈ ಎಲ್ಲದರಿಂದನೂ ಕೂಡಿರಬೇಕು. ಆದ್ದರಿಂದ ಈಗ ಪ್ರಾಸ, ಯತಿ ಮತ್ತು ಗಣಗಳ ಬಗ್ಗೆ ತಿಳಿಯೋಣ. ಈಗ ಪ್ರಾಸ, ಯತಿ ಮತ್ತು ಗಣಗಳು ಇದ್ದರೆ ಪದ್ಯ ಬಹಳ ಸುಂದರವಾಗಿರುತ್ತೆ. ಹಾಗಾದರೆ ನಾವು ಪ್ರಾಸ, ಯತಿ, ಗಣದ ಬಗ್ಗೆ ತಿಳ್ಕೊಳ್ಳೋಣ. ಪ್ರಾಸ ಪದ್ಯದಲ್ಲಿ ನಿಯಮಿತ ಅಂತರದಲ್ಲಿ 2 ಸ್ವರಗಳ ಮಧ್ಯದಲ್ಲಿ ಒಂದೇ ರೀತಿಯ ವ್ಯಂಜನಗಳು ಬರುವುದೇ ಪ್ರಾಸ. ಪ್ರಾಸ ಅಂದರೆ ಏನು? ನಿಯಮಿತ ಅಂತರದಲ್ಲಿ ಅಂದರೆ ಒಂದೇ ಥರ ಅಂತರದಲ್ಲಿ 2 ಸ್ವರಗಳ ಮಧ್ಯ ಒಂದೇ ರೀತಿಯ ವ್ಯಂಜನ ಬರೋದಕ್ಕೆ ಪ್ರಾಸ ಅಂತ ಹೇಳ್ತಾರೆ. ನೋಡಿ ಉದಾಹರಣೆ, ಗಜವದನ ಬೇಡುವೆ ತ್ರಿಜಗ ವಂದಿತನೇ ಸುಜನರ ಪೊರೆವನೇ. ಇಲ್ಲಿ ನೋಡಿ, ಗಜ ಮತ್ತು ತ್ರಿಜಗ ಎಂಬ ಶಬ್ದಗಳು ಪ್ರಾಸಾರ್ಥವಾಗಿ ಬಳಕೆಯಾಗುತ್ತವೆ. ನೋಡಿ, ಗಜ ಮತ್ತು ತ್ರಿಜಗ ಅನ್ನೋದು ಪ್ರಾಸಾರ್ಥವಾಗಿ ಬಳಕೆಯಾಗುತ್ತಿದೆ. ಪ್ರಾಸದ ಪ್ರಕಾರಗಳು. ಈಗ ಪ್ರಾಸ ಅಂದ್ರೇನು ಅಂತ ತಿಳ್ಕೊಂಡ್ವಿ ಅಲ್ವ ಮಕ್ಕಳೇ? ಇದರಲ್ಲಿ ಎಷ್ಟು ವಿಧ? ಪ್ರಾಸಗಳಲ್ಲಿ 3 ವಿಧ. ಅವು ಆದಿಪ್ರಾಸ, ಅಂತ್ಯಪ್ರಾಸ, ಅನುಪ್ರಾಸ. ಆದಿಪ್ರಾಸ ಅಂದರೆ ಏನು? ಆದಿ ಅಂದರೆ ಏನು? ಮೊದಲು ಅಂತ. ಆದಿಪ್ರಾಸ ಪದ್ಯದ ಪ್ರತಿಯೊಂದು ಸಾಲಿನ 1ನೇ ಮತ್ತು 2ನೇ ಸ್ವರಗಳ ಮಧ್ಯದಲ್ಲಿ ಒಂದೇ ರೀತಿಯ ವ್ಯಂಜನಗಳು ಬರುವುದೇ ಆದಿಪ್ರಾಸ. ಪದ್ಯದ ಪ್ರತಿಯೊಂದು ಸಾಲಲ್ಲೂ 1ನೇ ಮತ್ತು 2ನೇ ಸ್ವರಗಳ ಮಧ್ಯ ಒಂದೇ ರೀತಿಯ ವ್ಯಂಜನಗಳು ಬರೋದಕ್ಕೆ ಆದಿಪ್ರಾಸ ಅಂತ ಹೇಳ್ತಾರೆ. ಉದಾಹರಣೆಗೆ, ಕಾವೇರಿಯಿಂದ ಮಾಗೋ ಕಾವರಿ ವರಮೀರ್ದ ನಾಡದ ಕನ್ನಡದೋಳ್. ನೋಡಿ, 1ನೇ ಮತ್ತು 2ನೇ ಸ್ವರಗಳು, 1ನೇ ಮತ್ತು 2ನೇ ಸ್ವರಗಳು ಮತ್ತು ಒಂದೇ ರೀತಿಯ ವ್ಯಂಜನಗಳು. ಕಾವೇರಿಯಿಂದ ಮಾಗೋ ದಾವರಿ. ನೋಡಿ, ವರಮಿರ್ದ ನಾಡದ ಕನ್ನಡದೋಳ್. ಹೀಗೆ. ನೆಕ್ಸ್ಟ್,
ಅಂತ್ಯಪ್ರಾಸ ಅಂದರೆ ಏನು? ಪದ್ಯದ ಪ್ರತಿಯೊಂದು ಸಾಲಿನ ಕೊನೆಯ ಮತ್ತು ಕೊನೆಯದರ ಮೊದಲಿನ ಸ್ವರಗಳ ನಡುವೆ ಒಂದೇ ಬಗೆಯ ವ್ಯಂಜನಗಳು ಬರುವುದಕ್ಕೆ ಅಂತ್ಯಪ್ರಾಸ ಎನ್ನುವರು. ಪ್ರತಿಯೊಂದು ಸಾಲಿನ ಕೊನೆಯ ಮತ್ತು ಕೊನೆಯದರ ಮೊದಲಿನ ನಡುವೆ ಒಂದೇ ಬಗೆಯ ವ್ಯಂಜನಗಳು ಬರುವುದಕ್ಕೆ ಪ್ರಾಸ ಎನ್ನುವರು. ಒಂದೇ ಬಗೆಯ ವ್ಯಂಜನ ಕ ಬಂದಿದೆ, ಹೌದಾ? ಪಾತರಗಿತ್ತಿ ಪಕ್ಕ ನೋಡಿದೇನು ಅಕ್ಕ, ನೋಡಿ ಒಂದೇ ಬಗೆಯ ವ್ಯಂಜನಗಳು ಬಂದಿದೆ ಲಾಸ್ಟಲ್ಲಿ, ಹಾಗಾಗಿ ಇದು ಅಂತ್ಯಪ್ರಾಸ. ಅನುಪ್ರಾಸ ಅಂದರೆ ಏನು? ಆದಿಪ್ರಾಸ ಅಂತ್ಯಪ್ರಾಸಗಳನ್ನು ಹೊರತುಪಡಿಸಿ ಪದ್ಯದ ನಡುವೆ ಪ್ರಾಸ ನಿಯಮ ಅನ್ವಯವಾಗುವುದಕ್ಕೆ ಇದು ಲಾಸ್ಟಲ್ಲಿ ಅನ್ವಯ ಆಯ್ತಿದು, ಹೌದಾ? ಪಾತರಗಿತ್ತಿ ಪಕ್ಕ ಇದು ಅಂತ್ಯ, ಇದು ಆದಿ. ಕಾವೇರಿಯಿಂದ ದಾವರಿ, ನೋಡಿ ಇದು ಆದಿ, ಇದು ಒಂದೇ ಥರ ಆಯಿತು, ಈ ನಿಯಮವನ್ನು ಪಾಲನೆ ಮಾಡ್ಕೊಂಡು ಬಂತು, ಅದಕ್ಕೆ ಆದಿ. ಇದು ಅಂತ್ಯ. ಈಗ ಅನುಪ್ರಾಸ ಅಂದರೆ ನಡುವೆ, ಮಧ್ಯದಲ್ಲಿ. ಆದಿಪ್ರಾಸ ಅಂತ್ಯಪ್ರಾಸಗಳನ್ನು ಹೊರತುಪಡಿಸಿ ಪದ್ಯದ ನಡುವೆ ಪ್ರಾಸ ನಿಯಮ ಅನ್ವಯವಾದರೆ ಅದು ಅನುಪ್ರಾಸ. ಹೇಗೆ ಪಾಲನೆ ಆಗುತ್ತೆ ಬನ್ನಿ ನೋಡೋಣ. ಮಾಡಿ ಮಾಡಿ ಕೆಟ್ಟರೂ ಮನವಿಲ್ಲದೆ, ನೀಡಿ ಕೆಟ್ಟರೂ ನಿಜವಿಲ್ಲದೆ. ನೋಡಿ, ಕೆಟ್ಟರು ಒಂದೇ ಥರ ಬಂದಿದೆ. ಈ ಅನುಪ್ರಾಸದಲ್ಲಿ 6 ವಿಧ ಇದೆ. ಯಾವುದಾದ್ರು 1, 2ನೇಯ ಸ್ವರಗಳ ನಡುವೆ ಒಂದೇ ರೀತಿಯ ವ್ಯಂಜನವು ಬಂದು ಹಿಂದಿನ ಸ್ವರ ಹ್ರಸ್ವವಾಗಿದ್ದರೆ ಅದು ಸಿಂಹಪ್ರಾಸ ಎನ್ನುವರು. ಮೊದಲನೇದು ಮತ್ತು 2ನೇ ಸ್ವರಗಳ ನಡುವೆ ಒಂದೇ ರೀತಿಯ ವ್ಯಂಜನ ಬರುತ್ತೆ. ಆ ಥರ ವ್ಯಂಜನ ಬಂದಾಗ ಹಿಂದಿನ ಸ್ವರ ಹ್ರಸ್ವವಾಗುತ್ತದೆ, ದೀರ್ಘ ಇರೋದು ಹ್ರಸ್ವ ಆಗುತ್ತೆ, ಅದಕ್ಕೆ ಸಿಂಹಪ್ರಾಸ ಅಂತ ಹೇಳ್ತಾರೆ. ಈಗ 2ನೇದು, ಹಿಂದಿನ ಸ್ವರವು ದೀರ್ಘವಾಗಿದ್ದರೆ ಗಜಪ್ರಾಸ. ಹಿಂದಿನ ಸ್ವರ ಈಗ ಹ್ರಸ್ವ ಆಗಿದ್ದರೆ ಸಿಂಹಪ್ರಾಸ, ದೀರ್ಘ ಆದರೆ ಗಜಪ್ರಾಸ. 3ನೇದು, ಪ್ರಾಸದ ಹಿಂದೆ ಅನುಸ್ವಾರ ಅಂದರೆ ಇದ್ದರೆ ವೃಷಭ ಪ್ರಾಸ. ಪ್ರಾಸದ ಹಿಂದೆ ಅನುಸ್ವಾರ ಅಂಕಾರ ಇದ್ದರೆ ಅದಕ್ಕೆ ವೃಷಭ ಪ್ರಾಸ ಅಂತ ಹೇಳ್ತಾರೆ. 4ನೇದು, ಪ್ರಾಸಾಕ್ಷರದ ಹಿಂದೆ ವಿಸರ್ಗ ಅಹ ಅಂತ ಬಂದ್ಬಿಟ್ರೆ ಅದಕ್ಕೆ ಅಜಪ್ರಾಸ ಅಂತ ಹೇಳ್ತಾರೆ. 5ನೇದು, ಬೇರೆ ಬೇರೆ ಜಾತಿಯ 2-3 ವ್ಯಂಜನಗಳು ಪ್ರಾಸಾಕ್ಷರಗಳಾಗಿದ್ದರೆ ಶರಭಪ್ರಾಸ ಅಂತ ಹೇಳ್ತಾರೆ. ಬೇರೆ ಬೇರೆ ಜಾತಿ 2-3 ವ್ಯಂಜನಗಳು ಪ್ರಾಸಾಕ್ಷರಗಳಾದರೆ ಅದೇನಂತಾರೆ? ಶರಭಪ್ರಾಸ ಅಂತ ಹೇಳ್ತಾರೆ. 6ನೇದು, ಒಂದೇ ಜಾತಿಯ 2 ವ್ಯಂಜನಗಳು ಪ್ರಾಸಾಕ್ಷರಗಳಾಗಿದ್ದರೆ ಹಯಪ್ರಾಸ. ಒಂದೇ ಜಾತಿಯ 2 ವ್ಯಂಜನಗಳು ಪ್ರಾಸಾಕ್ಷರ ಆಗಿದ್ದರೆ ಹಯಪ್ರಾಸ ಅಂತ ಹೇಳ್ತಾರೆ. ಇದನ್ನೊಂದು 2-3 ಸರಿ ಕಲಿತ್ರೆ ಬರುತ್ತೆ ಮಕ್ಕಳೇ, ಈಸಿಯಾಗಿ. ಈಗ ಯತಿ ಅಂದರೆ ಏನು? ಯತಿ ಅಂದರೆ ಪದ್ಯಗಳನ್ನು ಓದುವಾಗ ನಿಲ್ಲಿಸುವ ಸ್ಥಳಗಳು. ಪದ್ಯ ಓದಬೇಕಾದ್ರೆ ಕೆಲವು ಕಡೆ ನಿಲ್ಲಿಸಿ ಓದ್ತಾರಲ್ವ, ಇದರ ನಿಲ್ಲಿಸೋ ಜಾಗಕ್ಕೆ ಯತಿ ಅಂತ ಹೇಳ್ತಾರೆ. ಪದ್ಯಗಳನ್ನು ಓದುವಾಗ ವಿಶ್ರಮಿಸುವ ಸ್ಥಳಗಳಿಗೆ ಯತಿ ಅನ್ನೋರು. ನೋಡಿ, ನಿಲ್ಲೋ ಜಾಗಕ್ಕೆ ಯತಿ ಅಂತಾರೆ. ಯತಿಯ ನಿಯಮ: ನಿಲ್ಲಿಸುವಾಗ ಅರ್ಥಕ್ಕೆ ಯಾವುದೇ ಲೋಪ. ಈಗ ಪದ್ಯವನ್ನು ಓದಬೇಕಾದ್ರೆ ನಿಲ್ಲಿಸಿದಾಗ ಅರ್ಥಕ್ಕೆ ಯಾವುದೇ ರೀತಿ ಲೋಪ ಬರಬಾರ್ದು. ಮತ್ತು ಪಾದವು ಮುಕ್ತಾಯವಾಗಿರಬೇಕು. ಪಾದ ಅಂದರೆ ಅದು ಲಾಸ್ಟ್ ಲೈನು ಮುಕ್ತಾಯ ಆಗಿರಬೇಕು. ನೆಕ್ಸ್ಟ್, ಗಣ ಅಂದರೆ ಏನು? ಗಣ ಅಂದರೆ ಏನು? ಗಣ ಅಂದರೆ ಪದ್ಯದ ಪ್ರತಿಯೊಂದು ಪಾದದಲ್ಲಿ ವಿಭಾಗಿಸಲ್ಪಡುವ ಮಾತ್ರೆ, ಅಕ್ಷರ ಅಥವಾ ಅಂಶಗಳ ಗುಂಪು ಎಂದರ್ಥ. ಗಣ ಅಂದರೆ ಏನು? ಪ್ರತಿಯೊಂದು ಪಾದದಲ್ಲೂ ವಿಭಾಗಿಸುವ ಮಾತ್ರೆ, ಅಕ್ಷರ ಮತ್ತು ಅಂಶಗಳ ಗುಂಪು ಅಂತ ಅರ್ಥ. ಈ ಗಣಗಳಲ್ಲಿ 3 ಪ್ರಕಾರ: ಮಾತ್ರಾಗಣ, ಅಕ್ಷರಗಣ, ಅಂಶಗಣ. ಈಗ ಮಾತ್ರಾಗಣ. ಮಾತ್ರೆಗಳು ಅಂದರೆ ಲಘು ಮತ್ತು ಗುರು ಆಧಾರದಿಂದ ಗಣ ವಿಭಾಗ ಮಾಡುವುದ ಗಣವೇ ಮಾತ್ರಾಗಣ. ಮಾತ್ರೆಗಳ ಆಧಾರದ ಮೇಲೆ ವಿಭಾಗ ಮಾಡುವ ಗಣಕ್ಕೆ ಮಾತ್ರಾಗಣ ಅಂತಾರೆ. ಉದಾಹರಣೆಗೆ 3 ಮಾತ್ರೆಗಳ ಗಣ, 4 ಮಾತ್ರೆಗಳ ಗಣ, 5 ಮಾತ್ರೆಗಳ ಗಣ, ಕಂದಪದ್ಯ, ರಗಳೆ, ಷಟ್ಪದಿಗಳು ಇತ್ಯಾದಿ. ಅಕ್ಷರಗಣ ಅಂದರೆ ಏನು? ಅಕ್ಷರಗಳ ಆಧಾರದ ಮೇಲೆ ಗಣ ವಿಭಾಗಿಸುವುದಕ್ಕೆ ಅಕ್ಷರಗಣ ಎನ್ನುತ್ತಾರೆ. 3 ಅಕ್ಷರಗಳಿಗೆ 1 ಗಣ ವಿಭಾಗ ಮಾಡುತ್ತವೆ. ಅಕ್ಷರಗಣಗಳಲ್ಲಿ 8 ವಿಧ. ಅಕ್ಷರಗಣದಲ್ಲಿ 8 ವಿಧ ಅಂತೆ.
ಈಗ ಅಕ್ಷರಗಣ. ಅಂಶಗಳ ಲೆಕ್ಕದಿಂದ ಗುಂಪುಗಳನ್ನಾಗಿ ವಿಂಗಡಿಸಿದರೆ ಅದು ಅಂಶಗಣ. ಅಂಶಗಳ ಲೆಕ್ಕದಿಂದ ಗುಂಪು ಮಾಡಿದ್ರೆ ಅದಕ್ಕೆ ಅಂಶಗಣ. ಪದ್ಯವನ್ನು ಬ್ರಹ್ಮ, ವಿಷ್ಣು, ರುದ್ರಗಣ ಮುಂತಾದ ಗಣಗಳಿಂದ ವಿಭಾಗಿಸಲಾಗುವುದು. ಬ್ರಹ್ಮ, ವಿಷ್ಣು ಮತ್ತು ರುದ್ರಗಣ ಅಂತ ಮುಂತಾದ ಗಣಗಳಿಂದ ವಿಭಾಗಿಸ್ಬೋದಂತೆ. ಈಗ ಮಾತ್ರೆಗಳ ಬಗ್ಗೆ ತಿಳ್ಕೊಳ್ಳೋಣ. ಛಂದಶಾಸ್ತ್ರದಲ್ಲಿ ಮಾತ್ರೆ ಎಂಬುದು ಕಾಲವನ್ನು ಅಳೆಯುವ ಮಾಪನ. ಮಾತ್ರೆ, ಒಂದು ಮಾತ್ರೆ, ಎರಡು ಮಾತ್ರೆ ಗೊತ್ತಲ್ವ ಮಕ್ಕಳೇ? ರಸ್ವಸ್ವರ, ದೀರ್ಘಸ್ವರ. ರಸ್ವಸ್ವರಕ್ಕೆ ಒಂದು ಮಾತ್ರ ಕಾಲ ಇರುತ್ತೆ, ದೀರ್ಘಸ್ವರಕ್ಕೆ 2 ಮಾತ್ರೆ. ಸೊ ಛಂದಶಾಸ್ತ್ರದಲ್ಲಿ ಮಾತ್ರೆ ಎಂಬ ಕಾಲವನ್ನು ಅಳೆಯುತ್ತೆ. ಎಷ್ಟು ಜೋರು, ಹೇಗೆ ಉಚ್ಚಾರ ಮಾಡ್ತೀವಿ ಅನ್ನೋದನ್ನು ಅಳೆಯುತ್ತಿದ್ದು ಮಾತ್ರೆಗಳು. ಮಾತ್ರೆಗಳಲ್ಲಿ 2 ಇದಾವು, ಲಘು ಮತ್ತು ಗುರು. ಲಘು ಅಂದರೆ 1 ಮಾತ್ರೆ ಕಾಲ, ಗುರು ಅಂದರೆ 2 ಮಾತ್ರೆ. ಅ ಅನ್ನೋದು ಲಘು, ಆ ಅನ್ನೋದು ಗುರು. ಮಾತ್ರ ಲಘುವನ್ನು ಎಂತಲೂ ಗುರುವನ್ನು ಎಂತಲೂ ಗುರುತಿಸುವುದು. ಮಾತ್ರೆ ಗುರುತಿಸೋದು ಅಂದರೆ ಲಘು, ಗುರು ಗುರುತಿಸೋದು. 1 ಮಾತ್ರ ಕಾಲದಲ್ಲಿ ಛಂದಸ್ಸಿನಲ್ಲಿ ಲಘು ಎಂಬುದಾಗಿ ಗುರುತಿಸಲ್ಪಡುತ್ತದೆ. ಅಂದರೆ 1 ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಛಂದಸ್ಸಿನಲ್ಲಿ ಲಘುಗಳು ಎನ್ನುವರು. ಉದಾಹರಣೆಗಳು: ಅದು ಎಂಬ ಶಬ್ದವನ್ನು ಉಚ್ಚರಿಸುವಾಗ ಅ ಅಕ್ಷರವನ್ನು ಉಚ್ಚರಿಸಲು ತಗಲುವ ಸಮಯ 1 ಮಾತ್ರ ಕಾಲ. 2 ಅಥವಾ 2ಕ್ಕಿಂತ ಹೆಚ್ಚು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡಬಹುದಾದ ಅಕ್ಷರಗಳಿಗೆ ಗುರು ಅಂತ ಹೇಳ್ತಾರೆ. ಉದಾಹರಣೆ: ಆನೆ ಎಂಬ ಶಬ್ದದಲ್ಲಿ ಆ ಅಕ್ಷರವನ್ನು ಉಚ್ಚರಿಸಲು ತಗಲುವ ಸಮಯವೇ 2 ಮಾತ್ರ ಕಾಲ. ಅಂದರೆ ಉದ್ದವಾಗಿ ಹೇಳೋದನ್ನು ಗುರು ಅಂತ ಹೇಳ್ತಾರೆ. ಅ ಅಂದರೆ ಅದು ಲಘು. ಈಗ ಗುರು ಎನಿಸುವ ಲಕ್ಷಣಗಳು. ಗುರು ಅಂತ ಯಾವುದಕ್ಕೆ ಹೇಳ್ತಾರೆ ಅಂತ, ದೀರ್ಘ ಸ್ವರಗಳೆಲ್ಲವೂ ಗುರುಗಳೆನಿಸುತ್ತವೆ. ದೀರ್ಘವಾಗಿ ಹೇಳುವ ಅಕ್ಷರ ಅಂದರೆ ದೀರ್ಘ ಸ್ವರಗಳು. ಆ, ಈ, ಉ, ಓ, ಐ, ಔ ಇದೆಲ್ಲ ಗುರುಗಳು. ದೀರ್ಘ ಸ್ವರಗಳಿಂದ ಕೂಡಿದ ಗುಣಿತಾಕ್ಷರಗಳೆಲ್ಲವೂ ಗುರುಗಳು. ಗುಣಿತಾಕ್ಷರಗಳಲ್ಲೂ ಅಷ್ಟೇ ದೀರ್ಘ ಸ್ವರದಿಂದ ಕೂಡಿರೋ ಗುಣಿತಾಕ್ಷರಗಳು. ಕೀ, ಕು, ರು ಗುಣಿತಾಕ್ಷರಗಳು. ಇದನ್ನು ಕೂಡಿರುವಂಥ ಗುಣಿತಾಕ್ಷರಗಳು ಗುರು ಅಂತ ಅನ್ನಿಸ್ಕೊಳುತ್ತೆ. ನೆಕ್ಸ್ಟ್ ಉದಾಹರಣೆ: ಕಾ, ಗಿ, ಗೋ, ಚೋ ಅಂದರೆ ಉದ್ದವಾಗಿ ಹೇಳೋದಕ್ಕೆ ಗುರು ಅಂತ ಹೇಳ್ತಾರೆ. ನೆಕ್ಸ್ಟ್ ಅನುಸ್ವಾರ ಹಾಗೂ ವಿಸರ್ಗಗಳಿಂದ ಕೂಡಿದ ಅಕ್ಷರಗಳು. ಅನುಸ್ವಾರ ಮತ್ತು ವಿಸರ್ಗಗಳಿಂದ ಕೂಡಿದ ಅಕ್ಷರಗಳು ಇದಕ್ಕೂ ಸಹ ಗುರು ಅಂತ ಹೇಳ್ತಾರೆ. ಅದಕ್ಕೆ ಉದಾಹರಣೆ: ಅಂ, ಕಹ, ತಹ, ತಂ, ಯಂ, ಚಂ, ಬಂಧನು, ದುಃಖ. ನೋಡಿ, ಸ್ವಲ್ಪ ಉದ್ದವಾಗಿ ಹೇಳಿರೋದಕ್ಕೆಲ್ಲ ಗುರು ಅಂತಾರೆ. ಅದನ್ನು ನೆನ್ಪಿಟ್ಕೊಳ್ಳಿ. ಸಂಯುಕ್ತಾಕ್ಷರದ ಹಿಂದಿನ ಅಕ್ಷರಗಳು. ನೋಡಿ, ಸಂಯುಕ್ತಾಕ್ಷರದ ಹಿಂದಿನ ಅಕ್ಷರಗಳು ಹೇಗೆ ಅಂದರೆ ಬಣ್ಣ, ಚೆಲ್ಲು, ಸೂರ್ಯ, ಕರ್ಣ, ಭಕ್ಷಣೆ, ಅಕ್ಷರ ಹೀಗೆ. ನೆಕ್ಸ್ಟು ಐ, ಔ ಸಹಿತವಾದ ಅಕ್ಷರಗಳು. ಗೈರು, ಔಷಧ, ಚೌಕ ಇದು ಕೂಡ ದೀರ್ಘ. ವ್ಯಂಜನಾಕ್ಷರದ ಹಿಂದಿನ ಅಕ್ಷರ ಅಂದರೆ ಕೂಡಿರುವ ಅಕ್ಷರ. ಬರುವಳ್, ಮರಗಳ್, ನಿಲ್ಲದಿರ್, ಛಲದೋಳ್, ಸೂಳ್, ಗೆಲ್, ಕೂಲ್ ಮತ್ ಇತ್ಯಾದಿ. ನೆಕ್ಸ್ಟ್ ಷಟ್ಪದಿಯ 3 ಮತ್ತು 6ನೇ ಸಾಲಿನ ಕೊನೆಯ ಅಕ್ಷರಗಳು ಗುರುಗಳಾಗುತ್ತವೆ. ಮಾತ್ರಾಗಣ. ಷಟ್ ಎಂದರೆ 6, ಪದಿ ಎಂದರೆ ಪಾದ ಅಥವಾ ಸಾಲುಗಳು ಎಂದು ಅರ್ಥ. ಅಂದರೆ 6 ಸಾಲುಗಳುಳ್ಳ ಪದ್ಯಗಳು ಷಟ್ಪದಿಗಳೆನಿಸುತ್ತವೆ. 6 ರೀತಿಯ ಷಟ್ಪದಿಗಳಿವೆ. ಅವು ಯಾವ್ಯಾವಂದರೆ ಶರ ಷಟ್ಪದಿ, ಕುಸುಮ ಷಟ್ಪದಿ, ಭೋಗ ಷಟ್ಪದಿ ಮತ್ತು ಭಾಮಿನಿ. 5ನೇದು ಪರಿವರ್ಧಿನಿ ಷಟ್ಪದಿ. 6ನೇದು ವಾರ್ಧಕ ಷಟ್ಪದಿ. ಮಕ್ಕಳೇ, ಇಲ್ಲಿಯವರೆಗೆ ನಾವು ಛಂದಸ್ಸಿನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡ್ವಿ. ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯಬೇಡಿ. ಧನ್ಯವಾದಗಳು. ಮಕ್ಕಳೇ, ಹೇಗಿದ್ದೀರಾ? ನಿಮಗೆಲ್ಲ ನಮ್ಮ ಚಾನಲ್ JS ಜ್ಞಾನ್ ಹಬ್ಗೆ ಸ್ವಾಗತ. ಇಂದು ನಾವು ಪರೀಕ್ಷೆ ಕಡಿಮೆ ಟೈಮ್ ಇದ್ದಾಗ ಮಕ್ಕಳು ಬಹಳ ಕಾನ್ಫಿಡೆನ್ಸನ್ನು ಕಳ್ಕೊಂಡ್ಬಿಡ್ತಾರೆ. ಈ ಥರ ಪರೀಕ್ಷೆ ಟೈಮು ಕಡಿಮೆ ಇದ್ದಾಗ ಮಕ್ಕಳು ಹೇಗೆ ಪ್ರಿಪೇರ್ ಆಗಬೇಕು ಪರೀಕ್ಷೆಗೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಪಾಯಿಂಟ್ಸನ್ನು ನಿಮಗೆ ಹೇಳ್ತೀನಿ ಮಕ್ಕಳೇ. ಇದಕ್ಕಿಂತ ಮುಂಚೆ ಮಕ್ಕಳೇ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಯೂಸ್ಫುಲ್ ಇರೋರಿಗೆ, ಮತ್ತು
ಸುಂದರವಾದ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮಕ್ಕಳೇ. ಈಗ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ. ಎಕ್ಸಾಮ್ ಟೈಮು ಬಹಳ ಹತ್ತಿರ ಬಂದಾಗ ಮಕ್ಕಳು ಸ್ವಲ್ಪ ಸಮಯದಲ್ಲೇ ಹೇಗೆ ಪ್ರಿಪೇರ್ ಆಗಿ ಹೈ ಸ್ಕೋರ್ ಮಾಡ್ಬೋದು ಅನ್ನೋದನ್ನು ಪಾಯಿಂಟ್ ಬೈ ಪಾಯಿಂಟ್ ನಿಮಗೆ ಹೇಳ್ತಾ ಹೋಗ್ತೀನಿ. ಸುಮ್ಮನೆ ಕೇಳಿಸ್ಕೊಳ್ಳಿ. ಮೊದಲನೇದಾಗಿ ನಾನೇನು ಓದಿಲ್ಲ, ನನಗೇನು ಬರಲ್ಲ ಅಂತ ನಿಮ್ಮನ್ನು ನೀವು ಬೈಕೊಳ್ಳೋದನ್ನು ಮೊದಲು ಬಿಡಿ. ಯಾರೂ ದಡ್ರಲ್ಲ, ಅವ್ರವ್ರ ಬುದ್ಧಿವಂತಿಕೆ ಅವ್ರ ಹತ್ರನೇ ಇದ್ದೇ ಇರುತ್ತೆ, ಹೌದಾ? ನಮ್ಮ ಕಾನ್ಫಿಡೆನ್ಸ್, ನಮ್ಮ ಮೇಲಿನ ನಂಬಿಕೆಯನ್ನು ನಾವು ಮೊದಲು ಕಳ್ಕೋಬಾರ್ದು. ನಿಮಗೆ ಈಸಿ ಆಗೋ ಹಾಗೆ ಮತ್ತು ಹೆಲ್ಪ್ಫುಲ್ ಆಗೋ ಹಾಗೆ ಟೈಮ್ ಟೇಬಲ್ ಹಾಕ್ಕೊಳ್ಳಿ. ನಿಮ್ಮ ಟೈಮ್ ಟೇಬಲನ್ನು ನೀವೇ ಪ್ರಿಪೇರ್ ಮಾಡ್ಕೊಳ್ಳಿ, ಬೇರೆಯವ್ರ ಹತ್ರ ಪ್ರಿಪೇರ್ ಮಾಡಿಸ್ಕೋಬೇಡಿ. ನಿಮಗೆ ಈಸಿ ಆಗೋ ಹಾಗೆ ಮತ್ತು ನಿಮಗೆ ಅನುಕೂಲ ಆಗೋ ಹಾಗೆ ಒಂದು ಒಳ್ಳೆ ಟೈಮ್ ಟೇಬಲ್ ಹಾಕ್ಕೊಳ್ಳಿ. ಮೊದಲು ಇಂಪಾರ್ಟೆಂಟ್ ಮತ್ತು ಈಸಿಯಾಗಿ ಸ್ಕೋರ್ ಆಗೋ ಟಾಪಿಕ್ಸನ್ನು ಗ್ಲಾನ್ಸ್ ಮಾಡಿ. ಇದರಿಂದ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಓಕೆ, ಈಗ ನೀವೆಲ್ಲ ಭಾಳ ಡೀಪಾಗಿ ಓದಬಾರ್ದು ಮಕ್ಕಳೇ, ಎಲ್ಲ ಗ್ಲಾನ್ಸ್ ಮಾಡ್ತಾ ಹೋಗ್ಬೇಕು, ಯಾಕಂದರೆ ಟೈಮ್ ಕಡಿಮೆ ಇರುತ್ತೆ. 4ನೇದು, ಒಂದು ಮಾರ್ಕ್ಸ್ ಕ್ವಶನ್ನು ಮತ್ತು ಪ್ಯಾಸೇಜು ಓವರಾಲ್ ಗ್ರಾಮರು ಗ್ಲಾನ್ಸ್ ಮಾಡಿ. ಇದರಿಂದ 50%ಗಿಂತ ಜಾಸ್ತಿ ಸ್ಕೋರ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ನಮಗಿದು ಬರಲ್ಲ ಅಂತ ಯಾವ ಟಾಪಿಕನ್ನು ನೋಡಬೇಡಿ, ನನಗಿದು ಬರಲ್ಲ ಅಂತ ಏನೂ ನೋಡ್ಲಿಕ್ಕೆ ಹೋಗಬೇಡಿ, ಬರುತ್ತೆ ಅಂತ ಓದಿ. ಇದರಿಂದ ಏನಾಗುತ್ತೆ, ಹಿಂಗೆ ಅಂದ್ಕೊಳೋದ್ರಿಂದ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಮತ್ತು ಯಾಕೆ ಅನ್ಕೋಬಾರ್ದು ಅಂದರೆ, ಸ್ಕೂಲಲ್ಲಿ ಪಾಠ ಹೇಳಿರ್ತಾರಲ್ವ, ನೀವು ಕೇಳಿಸ್ಕೊಂಡಿರ್ತೀರ, ಯಾವುದೋ ಒಂದು ಪಾಯಿಂಟಲ್ಲಿ ನಿಮಗೆ ಗೊತ್ತಿರುತ್ತೆ. ನಿಮ್ಮ ಬಗ್ಗೆ ನೀವು ಕಾನ್ಫಿಡೆನ್ಸನ್ನು ಕಳ್ಕೊಬೇಡಿ, ಬರುತ್ತೆ ಅಂತ ಓದಿ, ಬರಲ್ಲ ಅಂತ ಯಾವತ್ತೂ ಓದಲಿಕ್ಕೆ ಹೋಗಬೇಡ್ರಿ. ನಿಮ್ಮ ಬುದ್ಧಿಮಟ್ಟಕ್ಕೆ ಕರೆಕ್ಟಾಗಿ ಪಾಠಗಳನ್ನು ಮಾಡಿರ್ತಾರೆ, ನೀವು ಬರುತ್ತೆ ಅಂತ ಓದಿ, ಬಂದೇ ಬರುತ್ತೆ, ಬರಲ್ಲ ಅಂದರೆ ಏನೂ ಬರಲ್ಲ, ಬರುತ್ತೆ ಅಂತ ಓದಬೇಕು. ನಿಮ್ಮ ಟೀಚರು ಬಂದೇ ಬರುತ್ತೆ ಅಂತ ಹೇಳೋ ಟಾಪಿಕ್ಸನ್ನು ಮೊದಲು ಮುಗಿಸ್ಕೊಂಬಿಡಿ. ನಿಮ್ಮ ಟೀಚರ್ ಯಾವುದಾದ್ರೂ ಇಂಪಾರ್ಟೆಂಟ್ ಇದೆ ಅಂತ ಹೇಳ್ತಾರಲ್ಲ, ಅದನ್ನು ಫಸ್ಟ್ ಮುಗಿಸ್ಕೊಂಡ್ಬಿಡಿ. ಆವಾಗ ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಮಕ್ಕಳೇ, ನಾನು ಈ ಪಾಯಿಂಟ್ಸನ್ನು ಸುಮ್ಮನೆ ಹೇಳ್ತಾ ಇಲ್ಲ, ಅನುಭವದಿಂದ ಹೇಳ್ತಾ ಇರೋದು. ಇದನ್ನು ನೀವು ಫಾಲೋ ಮಾಡಿ ನೋಡಿ, ಆಮೇಲೆ ನೀವೇ ಹೇಳ್ತೀರ. ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಮಾಡೋ ಫ್ರೆಂಡ್ಸನ್ನು ಅವಾಯ್ಡ್ ಮಾಡಿ. ಫಸ್ಟು ಈ ಕೆಲಸ ಮಾಡಿ ಮಕ್ಕಳೇ. ಇವರೇನು ಮಾಡ್ತಾರೆ, ಫ್ರೆಂಡ್ಸೇ ನಿಮಗೆ ಕಾನ್ಫಿಡೆನ್ಸನ್ನು ಕಮ್ಮಿ, ನಾನು ಅಷ್ಟು ಓದಿದ್ದೀನಿ ಇಷ್ಟು ಓದಿದ್ದೀನಿ ಅಂತ ಜಂಬ ಕೊಚ್ಕೊಡ್ತಾರಾ, ನಿಮಗೇನಾಗುತ್ತೆ, ನಿಮ್ಮ ಬಗ್ಗೆ ನಿಮಗೆ ಡೌಟ್ ಬರುತ್ತೆ. ಆ ಥರ ಫ್ರೆಂಡ್ಸನ್ನು ದಯವಿಟ್ಟು ಅವಾಯ್ಡ್ ಮಾಡಿ. ನೀವು ಯಾವ ಫ್ರೆಂಡ್ಸ್ಗೆ ಮಾತಾಡಿದ್ರೆ ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ, ಮತ್ತು ಅಂಥ ಫ್ರೆಂಡ್ಸನ್ನು ಜಾಸ್ತಿ ಮಾತಾಡಿಸಿ ನಡೆಯುತ್ತೆ. ಆ ಥರ ಯಾವ ಫ್ರೆಂಡ್ಸು ಇಲ್ಲ ಅಂದರೆ ನಿಮ್ಮ ಪಾಡಿಗೆ ನೀವು ಒಬ್ಬರೇ ಇದ್ದರೆ ಇನ್ನೂ ಅನುಕೂಲ. ನಿಮ್ಮ ಬಗ್ಗೆ ನಿಮಗೆ ನಂಬಿಕೆ ಇರಲಿ. ಮತ್ತು ನಾವು ಅಂದ್ಕೊಂಡಿರೋ ಥರ ಪರೀಕ್ಷೆ ಕಷ್ಟ ಇರಲ್ಲ, ಅದನ್ನು ಮೊದಲು ತಿಳ್ಕೊಳ್ರಿ. ಎಲ್ಲರಿಗೂ ಈಸಿಗೆ ಆಗೋ ಹಾಗೆ ಪರೀಕ್ಷೆ ಇರುತ್ತೆ. ಓಕೆ, ಮತ್ತು ಇನ್ನೊಂದು ಕೊನೆಯ ಪಾಯಿಂಟ್ ಮಕ್ಕಳೇ, ಇದನ್ನು ನೀವು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಸಂತೋಷದಿಂದ ಓದಿ, ಆವಾಗ ಜಾಸ್ತಿ ತಲೆಗೆ ಹೋಗುತ್ತೆ. ಮತ್ತು ಪರೀಕ್ಷೆಗಳೇ ನಮ್ಮ ಜೀವನವನ್ನು ನಿರ್ಧರಿಸುವ ಮಾಪನಗಳಲ್ಲ. ಪರೀಕ್ಷೆಯಿಂದನೇ ನಮ್ಮ ಲೈಫ್ ಡಿಸೈಡ್ ಆಗಲ್ಲ. ಖುಷಿಯಾಗಿ ಓದಿ, ಆಗ ಸ್ಕೋರು ಚೆನ್ನಾಗಾಗುತ್ತೆ. ಓಕೆ, ಆಲ್ ದಿ ಬೆಸ್ಟ್ ಮಕ್ಕಳೇ. ಚೆನ್ನಾಗಿ ಪರೀಕ್ಷೆ ಬರೆದು ಬನ್ನಿ. ಓಕೆ, ಥ್ಯಾಂಕ್ ಯು.